ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹೇಳೋದೆಲ್ಲ ಹೇಳಿ ಈಗ ಕಾಯೋದಕ್ಕೆ ಮುಂಚೆ ಸಕ್ಕರೆ ತುಪ್ಪ ತಿನ್ಸೋದಕ್ಕೆ ಬಂದಂಗೆ ಬರಬೇಡ. ಕ್ಷಮೆ ಕೇಳು ಶಿವು, ಕ್ಷಮೆ ಕೇಳು. ಛತ್ರಿಯಣ್ಣ, ಇದೇನು ನೀವು ಹೇಳಿದ್ದಲ್ವಲ್ಲ, ಚೆನ್ನಾಗಿ ಹೇಳಿದ್ನ ನೀವು ಹೇಳಿದ್ರಿ. ಪರವಾಗಿಲ್ಲ ಬಿಡಿ. ನೋಡೋ ಛತ್ರಿ, ಇದು ನಮ್ಮ ಶಿವು ದೊಡ್ಡ ಗುಣ. ನೀನು ಶಿವು ಕ್ಷಮೆ ಕೇಳದೇ ಇದ್ರೂ ಪರವಾಗಿಲ್ಲ, ಆದರೆ ರತ್ನ ಕ್ಷಮೆ ಕೇಳಲೇಬೇಕು. ಕೇಳು. ಇಲ್ಲ ಮಾವ, ನೀವು ತಪ್ಪು ತಿಳ್ಕೊಂಡಿದ್ದೀರ. ಈ ಥರ ಮಾತಿಂದ ನನಗೆ 1% ಬೇಜಾರಾಗಲ್ಲ. ನಮ್ಮಣ್ಣ ನನಗೆ ಬರೀ ಸಂಸ್ಕಾರ ಮಾತ್ರ ಅಲ್ಲ, ಪ್ರಾಕ್ಟಿಕಲಾಗಿ ಜೀವನ ನಡೆಸೋದನ್ನು ಹೇಳ್ಕೊಟ್ಟಿದ್ದಾನೆ. ಇದು ಮಾತು ಅಂದರೆ ನೋಡಿದ್ರೆ ಯಜಮಾನ್ರೆ, ಇವರೆಲ್ಲ ಬರೀ ಶಿವು ತಂಗಿರಷ್ಟೇ ಅಲ್ಲ, ಮದ್ದು ಗುಂಡುಗಳು. ಒಂದು ಸಣ್ಣ ಕಿಡಿ ತಾಗಿದ್ರೂ ಇಡೀ ಊರೇ ಬೂದಿ ಆಗ್ತದೆ. ಅದಕ್ಕೆ ಇವರ ಆತ್ಮ ಗೌರವಕ್ಕೆ ಧಕ್ಕೆ ಬರದೇ ಇರೋ ಹಾಗೆ ನೋಡ್ಕೋಬೇಕು. ಕೇಳಿಸ್ಕೊಂಡೇನೋ ಛತ್ರಿ? ಇನ್ನು ಮುಂದೆ ಯಾರಾದರೂ ನಮ್ಮ ಶಿವು ಬಗ್ಗೆ ಆಗಲಿ, ಶಿವು ಮನೆಯವ್ರ ಬಗ್ಗೆ ಆಗಲಿ ಮಾತಾಡಿದ್ರೆ ಆಮೇಲೆ ನಾನು ನೋಡ್ಕೊತೀನಿ. ಮಾವ, ನೀವು ತಪ್ಪು ತಿಳ್ಕೊಳಲ್ಲ ಅಂದರೆ ನನ್ನೊಂದು ಮಾತು ಬರೀ ಊರ ಜನ ಅಲ್ಲ, ಲಕ್ಷ ಜನ ಬಂದು ಮಾತಾಡಿದ್ರು ನನಗೇನು ಅನಿಸಲ್ಲ. ಅವ್ರು ಮಾತಾಡೋದು ನಮಗೆ ಬೇಜಾರಾದರೆ ಮಾತ್ರ ತಾನೇ ಆ ಮಾತಿಗೊಂದು ಬೆಲೆ ಬರೋದು. ನನಗೆ ಬೇಜಾರೇ ಆಗಲಿಲ್ಲ ಅಂದರೆ ಅವ್ರ ಮಾತಿಗೆ ಬೆಲೆ ಸಿಕ್ಕಿದಾಗ ಹೇಗಾಗತ್ತೆ ಹೇಳಿ? ನಾನು ಯಾವುದಕ್ಕೂ ತಲೆ ಕೆಡ್ಸ್ಕೊಳಲ್ಲ ಮಾವಯ್ಯ. ಕರೆಕ್ಟಾಗಿ ಹೇಳಿದ್ರತ್ತಕ್ಕ. ಸಾರಿ ಅದಕ್ಕೆ ನೀವೇನು ತಲೆ ಕೆಡ್ಸ್ಕೊಬೇಡಿ. ರಾಣಿ ಮದುವೆ ಒಂದಾಗ್ಲಿ, ಅದಾದ್ಮೇಲೆ ಈ ಮನೆಗೆ ಮೊದಲನೇ ಅಳಿಯಾಗಿರೋ ನಾನು, ನಮ್ಮ ಬಾವ, ಎರಡನೇ ಅಳಿಯಾಗಿ ಬರೋ ನಮ್ಮ ಮನುಗೌಡ್ರು ಎಲ್ಲರೂ ಸೇರ್ಕೊಂಡು ಒಂದು ಒಳ್ಳೆ ಗಂಡು ಹುಡುಕಿ ನಿಮಗೆ ಮದುವೆ ಮಾಡಿಸ್ತೀವಿ. ಭಾಸ್ಕರ ಬಾಮೈದ, ಮನೆ ಅಂದ್ರೆ ಹಿಂಗಿರ್ಬೇಕು. ನೋಡಿದ್ರ ಮಾವ, ನಮ್ಮ ಮನೇಲಿ ಒಬ್ಬೊಬ್ರು ಜನ ಅಲ್ಲ, ಸೈನಿಕರು. ಆದ್ರೆ ಈ ರಾಜ್ಯದಲ್ಲಿ ಮಹಾರಾಜ ಮಹಾರಾಣಿ ನಮ್ ಪಾರು, ನಮ್ಮ ಮಾವ ಶಿವು. ನಮ್ ಸಾಮ್ರಾಜ್ಯದಲ್ಲಿ ಯಾರು ಕಂಡೋರ್ ಮಾತ್ಗೆ ತಲೆ ಕೆಡ್ಸ್ಕೊಳಿಕ್ಕಿಲ್ಲ ಬುಡಿ. ಅಪ್ಪ, ನೀವ್ 2 ತಲೆ ನಾಗರಾವ್. ಮಾವ, ರಶ್ಮಿ, ಹೋಗ್ಬತ್ತೀನಿ ಕಣವ. ಮಾವ, 1 ನಿಮಿಷ. ಏನವ ತಾಯಿ? ನೀವ್ ಯಾವ ವಿಷಯಕ್ಕೆ ಬಂದಿದ್ದೀರಾ ಅನ್ನೋದನ್ನೇ ಮರ್ತು ಹಾಗೆ ಹೋಗ್ತಾ ಇದ್ದೀರಲ್ಲ. ಏನಂತ ಹೇಳಿ ನನ್ನ ಸೊಸೆಗೆ? ಬೇಡ, ಇವತ್ತು ಹೇಳೋದು ಬೇಡ. ಅಂಥದ್ದು ಏನಿಲ್ಲ ಕಣವ. ಮತ್ತೆ ಅದ್ಯಾರ್ದೋ ನಂಬರ್ ಕೇಳಕ್ ಬಂದು ಹಾಗೆ ಹೋಗ್ತಾ ಇದ್ದೀರಲ್ಲ ಮಾವ. ಓಹೋ, ಅದಾ, ಮರ್ತೇ ಹೋದೆ ಕಣವ. ಈಗ ಜ್ಞಾಪಕ ಆಯ್ತಲ್ವಾ? ಹೇಳಿ, ಏನ್ ವಿಷಯ ಮಾವ? ಲೀಲಾ ಯಾರ ಜೊತೆನೋ ಮಾತಾಡಿ ಮನೆ ಹಾಳು ಮಾಡೋ ಕೆಲಸ ಕಲಿತಾವಳೆ ಅಂತ ನಿಂತವ ಹೆಂಗವ ಹೇಳಿ? ಬೇರೆ ಏನಾದ್ರು ಸುಳ್ಳು ಹೇಳಬೇಕು ಅಷ್ಟೇ. ಅದೇನಿಲ್ಲ ತಾಯಿ, ಯಾರೋ ಒಬ್ರು ಫೋನ್ ಮಾಡಿ ಬಾಯಿಗೆ ಬಂದಂಗೆ ಬೈದ್ಬಿಟ್ಟು ಫೋನ್ ಇಟ್ಬಿಟ್ರು. ಅದಕ್ಕೆ ಆ ನಂಬರ್ ಯಾರದು ಅಂತ ತಿಳ್ಕೊಳ್ಳೋಣ ಅಂತ ಬಂದೆ ತಾಯಿ. ಏನೋ ನಮ್ಮ ಮಾವಂಗೆ ಫೋನ್ ಮಾಡಿ ಬಾಯಿಗೆ ಬಂದಂಗೆ ಬೈದ್ನ? ಅವ್ನ್ ಯಾವನ್ ಫೋನ್ ಮಾಡ್ಕೊಡಿ, ನಾನು ಮಾತಾಡ್ತೀನಿ. ಬೇಡ ಕಣವ್ವ, ಹೋಗ್ಲಿ ಬಿಡು. ನೀವ್ ನನ್ ಮಾತು ಕೇಳಲ್ಲ ಮಾವ, ನಾನೇ ಮಾತಾಡ್ತೀನಿ. ತೆಕ್ಕೊಡಿ ಫೋನು, ಕೊಡಿ ಮಾವ. ಯಾರು? ಈ ನಂಬರಾ? ಅಲ್ಲ, ಮೇಲಿಂದು. ಇವತ್ತು ಅವನ ಹತ್ರ ಫೋನಲ್ಲಿ ಮಾತಾಡಿ ಜನ್ಮ ಅನ್ನೋದನ್ನ ಹೇಗ್ ಜಾಲಾಡ್ಬೇಕು ಅನ್ನೋದನ್ನ ತೋರಿಸ್ತೀನಿ. ಹೌದಾ? ಮಾಮ ಈಗ ತಾನೇ 17 ಹೋಗಿರೋದು. ಅದಕ್ಕೆ ನಾವೆಲ್ಲರೂ ಅವ್ರಿವ್ರ ಮಾತಿಗೆ ತಲೆ ಕೆಡಿಸ್ಕೋಬಾರ್ದು, ಗೊತ್ತಾಯ್ತ್ರಾ? ನಿಜ ಶಿವು, ಅದಕ್ಕೆ ಅಲ್ವಾ ಹೇಳೋದು, ಕಲ್ಲೇಟ್ ತಡ್ಕೋಬಹುದು, ಕಣ್ಣೇಟ್ ತಡಿಯಕ್ಕಾಗಲ್ಲ ಅಂತ. ಅದ್ಯಾಕೆ ಕೆಲವು ಜನಕ್ಕೆ ಹೊಟ್ಟೆ ಉರಿ ಅಂತ. ಅಂಕಲ್, ನಮ್ ರಾಣಿ ರಾಜರ ಮನೆಗೆ ಹೋಗ್ತಿದ್ದಾಳಲ್ಲ, ಅದಕ್ಕೆ ಕೆಲವ್ರು ಹಿಂಗೆಲ್ಲ ಅನ್ಸ್ಬೋದನೋ. ಯಾಕೆ ಹೇಳಿ? ಆ ರಾಜ ಬೇರೆ ಯಾರಿಗೂ ಸಿಗ್ಲಿಲ್ವಲ್ಲ, ಅದಕ್ಕೆ. ಸಿಗ್ತಿರೋದು ನಮ್ ರಾಣಿಗಲ್ವಾ?
ಎಷ್ಟೋ ಜನ ಅದೇ ರಾಜ ಬೇಕು ಅಂತ ಆಸೆ ಪಟ್ಟಿರಬಹುದು, ಆದ್ರೆ ಆ ರಾಜಂಗೆ ನಮ್ ರಾಣಿನೇ ಬೇಕಾಗಿತ್ತು. ಯಾರಿಗೂ ಸಿಗದೇ ಇರೋ ರಾಜ ನಮ್ ರಾಣಿಗ್ ಸಿಕ್ಕವನೆ ಅಂತ ಊರಲ್ಲಿರೋ ಹೆಣ್ಮಕ್ಳ ಜೊತೆ ಗಂಡು ಮಕ್ಳಿಗೂ ಉರ್ರಿ ಕಿತ್ಕೊಬಿಟ್ಟೈತೆ. ಅದಕ್ಕೆ ಇನ್ಮೇಕೆ ನಾವೆಲ್ರು ಯಾರ ಮಾತನ್ನು ಕಿವಿಗ ಕಳಿಕಿಲ್ಲ. ಮತ್ತೇನ್ ಪಾರ್ಸೆಲ್ ತಗೊಂಡ್ ಹೋಗ್ತೀಯಾ? ಏಯ್ ಚೋಟುದ್ದ ಇಲ್ಲ, ಮಾತ್ ನೋಡು, ಮುಚ್ಚೆ ಬಾಯಿ. ಸರಿನಪ್ಪ ಶಿವು, ನಾನು ಇನ್ನು ಹೊರಡ್ತೀನಿ. ಇರು ಮದಪ್ಪಣ, ಊಟ ಮಾಡ್ಕೊಂಡು ಹೋಗಿರುತ್ತೆ. ಅಯ್ಯೋ ಬೇಡ ಶಿವು, ಅಲ್ಲಿ ಲೀಲಾ ಅಡಿಗೆ ಮಾಡ್ಕೊಂಡು ಕಾಯ್ತಾ ಕೂತ್ಕೊಂಡಿರ್ತಾಳೆ. ಹೋಗಿ ಊಟ ಮಾಡ್ಲಿಲ್ಲ ಅಂದ್ರೆ ಮುಖನ ಇಷ್ಟು ದಪ್ಪ ಮಾಡ್ಕೊಂಡಿರ್ತಾಳೆ. ಸರಿ ಅಂಕಲ್, ನೆಕ್ಸ್ಟ್ ಟೈಮ್ ಬರುವಾಗ ಆಂಟಿ ಮತ್ತೆ ಬಾಲನ್ನು ಕರ್ಕೊಂಡು ಬನ್ನಿ. ಸರಿ ಕಣವ. ಆದ್ರೆ ಅದು ಏನು ನೆನ್ಪು ಮಾಡ್ಕೊಂಡು ಬಂದಿದ್ನಲ್ಲ ನಾನು. ಓಹೋ, ನಮ್ಮಪ್ಪ ಮೊಬೈಲ್ ನಂಬರ್ ಬಗ್ಗೆ ವಿಚಾರಿಸಿದ್ನ ಮತ್ತೆ ನೆನ್ಪಿಸ್ಕೊಂಡ ಅನ್ಕೋತೀನಿ. ಎಲ್ಲ ಇಲ್ಲೇ ಅವರಲ್ಲ ಗುರು, ಒಬ್ಬೊಬ್ರು ಬಂದು ಒಂದೊಂದ್ ಏಟ್ ಹಾಕರು, ಮುಖ ಮೂತಿ ಎಲ್ಲ ಡೆಂಟ್ ಆಗೋಯ್ತದಲ್ಲ ದೇವ್ರೆ. ಅರ್ಥೇ ಹೋಗ್ಬಿಟ್ನಲ್ಲ. ಅಪ್ಪಯ್ಯ, ಇಲ್ಲ ಇಲ್ಲ, ನೀನ್ ಬಂದಿದ್ ಕೆಲ್ಸ ಎಲ್ಲ ಮುಗೀತು. ಬಂದೆ, ಕೂತ್ಕೊಂಡೆ, ಮಾತಾಡ್ದೆ, ಈಗ ಹೊಂಟ್ಬಿಡು. ಯಾಕಂದ್ರೆ ಪಾಪ ಮನೇಲಿ ಅವ್ವ ಮತ್ತೆ ಬಾನು ಇಬ್ರೇ ಇರ್ತಾರೆ. ಹೋಗ್ ಬತ್ತೀಯಾ? ಟಾಟಾ. ಬರ್ತೀನಿ. ಸರಿ ಮದಪ್ಪಣ. ಆಮೇಲೆ ಒಂದು ವಿಷಯ. ಮತ್ತೆ ಬನ್ನ. ಏನಪ್ಪಯ್ಯ? ಸೀನಾ, ನೀನು ನೀಟಾಗಿ ಕಟಿಂಗ್ ಮಾಡಿಸ್ಕೊಂಡು ಜಮ್ಮಾಗಿ ರಾಣಿ ಮದುವೆ ಓಡಾಡ್ಕೊಂಡಿರ್ಬೇಕು. ಹಿಂಗೆಲ್ಲ ಕೂದಲು ಬಿಟ್ಕೊಂಡ್ರೆ ಚೆನ್ನಾಗಿ ಕಾಣಲ್ಲ. ನನ್ನ ಮಿಲಿಟರಿಲಿ ಇದ್ದಾಗ ನಾನು ಬೇಕಾದ್ರೆ ತಲೆನೇ ಕತ್ತರಿಸ್ಕೊಬಿಡ್ತೀನಿ, ಆದ್ರೆ ನೀನ್ ಆ ಕತೆನೆಲ್ಲ ಹೇಳಕ್ ಹೋಗ್ಬೇಡ. ಬರ್ತೀನಿ ಕಣವ. ಯಾರ್ದೋ ಒಂದು ನಂಬರು ನನ್ನ ಹತ್ರ ಐತಿ, ಅದು ಯಾರ್ದು ಅಂತ ನಾನು ಹೆಂಗ್ ತಿಳ್ಕೊಳ್ಳೋದು? ನಮ್ ಗುಂಡು ಪೇಡ್ ಮಗಿನೇ. ಈ ಅಪ್ಪ ಅಮ್ಮ ಆಚೆ ಹೋಗ್ಬೇಕಾದ್ರೆ ಮಕ್ಳು ಹಿಂದೆ ಓಡಾಯ್ತವಲ್ಲ, ಹಂಗ ಹೋಯ್ತವಳು ನೋಡಿ. ಸರಿ ಸರಿ, ಎಲ್ರು ಬನ್ನಿ, ಕಾರ್ಡ್ ಮೇಲೆ ಹೆಸರು ಬರೀಬೇಕು. ಇವಾಗೇನು ಮನುನ ಮಗಿನಂಗೆ ನೋಡ್ಕೋಬೇಕು ಅಲ್ವಾ? ಆಗ್ಲಿ, ನಾನೇ ನೋಡ್ಕೋತೀನಿ. ಸವಾಸ್ಗಳ ಇನ್ನು ಯಾಕೆ ಮನು ಮನು ಅಲ್ಲ, ಮಗು. ನಿನಗೂ ಮಗು, ಇವಳಿಗೂ ಮಗು, ನನಗೂ ಮಗು, ಇವನಿಗೂ ಮಗು, ಎಲ್ಲರಿಗೂ ಮಗು. ಹಂಗಾರೆ ಆ ಮಗಿಗೆ ಸೇವೆ ಮಾಡ್ಕೊಳಕ್ಕೆ ನಾ ಶುರು ಹಚ್ಕೋತೀನಿ. ಇದರಿಂದ ನಂಗೇನ್ ಸಿಗ್ತದೆ? ಪಾರು ಸಿಗ್ತಾಳೆ. ಮಗು ತರ ನೋಡ್ಕೊಳ್ತಾರೋ ಈ ತೀರ ವೀರ ಶೂರ ಯಾರು ಅಂತ ನಿನ್ ಹಿಂದೆನೆ ಬೀಳ್ತಾಳೆ. ಅದಕ್ಕೆ ನೀವು ಹೇಳಿದ್ ಕೇಳಿ ಖುಷಿ ಆಯ್ತು. ಪಾರು, ಐ ಆಮ್ ಕಮಿಂಗ್. ಏ ಪಾರು, ಪಾರು 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 ಅಂತ ಸಾಯ್ತಾನಲ್ಲಪ್ಪ ನನ್ನ ಮಗ. ಏನಾದರೂ ಮಾಡ್ಬೇಕು ಇವ್ನಿಗೆ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ ಅಣ್ಣಯ್ಯ.